ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಪಿ ಯು ಸಿ ಸೀರೀಸ್ ಸೆಟ್ಸ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದರಲ್ಲಿ ಎಕ್ಸಸೈಸ್ 1.4ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಂತ ಹೇಳಿ 5, 6, 7 ಅಂತ ಅಂದ್ರೆ ಅದರ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ದು ಡಿಸೈಡ್ ಆಗುತ್ತೆ. ಸೊ ನೀವು ಲೆಟ್ ಅಸ್ ಸ್ಟಾರ್ಟ್ ದ ಕಾನ್ಸೆಪ್ಟ್. Fifth one, find the intersection of each pair of sets of question 1. Question 1 ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಅದನ್ನೇ ತಗೊಂಡು ಇಂಟರ್ಸೆಕ್ಷನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ವಿಲ್ ರೈಟ್ ಡೌನ್ ದ ಸೆಟ್ಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಸಬ್ ಕ್ವೆಶ್ಚನ್ಸ್. ಓಕೆ, ಸೊ ಫಸ್ಟ್ ಒನ್ 5th ಅಲ್ಲಿ x equals 1, 3, 5 and y equals 1, 2, 3. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಇಂಟರ್ಸೆಕ್ಷನ್ ವೈನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಲೆಟ್ ಅಸ್ ಅಪ್ಲೈ ದ ಸೆಟ್ಸ್ ಇನ್ ಇಟ್ಸ್ ಪರ್ಟಿಕ್ಯುಲರ್ ಪ್ಲೇಸ್. ಓಕೆ, 1, 3, 5 ಇಂಟರ್ಸೆಕ್ಟ್ 1, 2, 3. ಯಾವುದೆಲ್ಲ ಕಾಮನ್ ಇದೆ ಅದನ್ನ ನಾವು ರಿಸಲ್ಟ್ ಅಲ್ಲಿ ಲಿಸ್ಟ್ ಔಟ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ, 1 ಕಾಮನ್ ಆಗಿದೆ, ಐ ವಿಲ್ ಟಿಕ್ ಇಟ್ ಹಿಯರ್. 3 ಕಾಮನ್ ಆಗಿದೆ, 5 ಇಲ್ಲ 2 ಇಲ್ಲ, 2 ಸೆಟ್. ಸೊ ಅಲ್ಲಿಗೆ ಎಷ್ಟಾಯ್ತು? 1, 3 ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಹೋಗೋಣ. A is equals to A, E, I, O, U. ಅದೇ ರೀತಿ B equals A, B, C. ಓಕೆ, ಸೊ ಇದರಲ್ಲಿ ನಾನು A ಇಂಟರ್ಸೆಕ್ಷನ್ B ನ ಫೈಂಡ್ ಔಟ್ ಮಾಡಬೇಕು. ಐ ವಿಲ್ ಫಸ್ಟ್ ಅಪ್ಲೈ ದ ಸೆಟ್ಸ್ ಇನ್ ದ ಪರ್ಟಿಕ್ಯುಲರ್ ಪ್ಲೇಸ್. ಇಂಟರ್ಸೆಕ್ಷನ್ A, B, C. ಐ ವಿಲ್ ಜಸ್ಟ್ ಟಿಕ್ ಇಟ್ ಹಿಯರ್. ಎ ಇದೆ, ಇ ಇಲ್ಲ, ಐ ಇಲ್ಲ, ಓನು ಇಲ್ಲ, ಯುನು ಇಲ್ಲ ಬಿ ಸೆಟ್ಟಲ್ಲಿ. ಓಕೆ, ಸೊ ಅಲ್ಲಿಗೆ ದಿಸ್ ಇಸ್ ಅ ಸಿಂಗಲ್ ಟರ್ನ್ ಸೆಟ್. ಎ ಮಾತ್ರ ಉಳ್ಕೊಳತ್ತೆ. ಸೊ ಅದೇ ರೀತಿ ಥರ್ಡ್ ಒನ್ ಇಂದು ನಾನು ಸೆಟ್ಟಲ್ಲಿ ಬರೋಂಥ ಎಲಿಮೆಂಟ್ಸ್ಗಳನ್ನ ಬರೆದ್ಬಿಡ್ತೀನಿ. ಓಕೆನಾ? ಸೊ ಸೆಟ್ ಎಲ್ಲಿ ಏನು ಹೇಳಿದ್ದಾರೆ? ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ಮಲ್ಟಿಪಲ್ ಆಫ್ 3 ನ್ಯಾಚುರಲ್ ನಂಬರ್ ಆಗಿರಬೇಕು, ಜೊತೆಗೆ ಮಲ್ಟಿಪಲ್ ಆಫ್ 3 ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ 3, 6, 9, 12 so on. ದಿಸ್ ಇಸ್ ಇನ್ಫೈನೈಟ್ ಸೆಟ್. ಓಕೆನಾ? ಅಲ್ಲಿ ನಮಗೆ ಕಂಡೀಷನ್ ಏನು ಕೊಟ್ಟಿಲ್ಲ, ಬಟ್ ಬಿ ಅಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ನಾವು 5 ತನಕ ಬರ್ಕೋಬೇಕಾಗತ್ತೆ. ಸೊ ಈಗ ನಾವು ಈ ಸೆಟ್ಟನ್ನ ಕಂಪೇರ್ ಮಾಡಬೇಕು. 3 ಮಾತ್ರ ಇದೆ, 6 ಇಲ್ಲ, 9 ಇಲ್ಲ, 12 ಕೂಡ ಬಿ ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಸೊ ಇದು ಕೂಡ ಏನಾಗಿರುತ್ತೆ? ಒಂದು ಸಿಂಗಲ್ ಟನ್ ಸೆಟ್ ಆಗಿರುತ್ತೆ. 3 ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ಸೊ ನೋಡಿ, ಈ ಎಕ್ಸಾಂಪಲ್ಸ್ನೆಲ್ಲ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಂಡ್ಬಿಟ್ರೆ, ಗಿವ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಟನ್ ಸೆಟ್ ಈ ಥರ ಕೇಳಿದಾಗ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಡಿಫ್ರೆಂಟ್ ಆಫ್ ಸೆಟ್ಸಿಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾಗ ಈ ಕೆಲವು ಈಸಿ ಆಗಿರೋ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಸ್ಟೂಡೆಂಟ್ ಪರ್ಫೆಕ್ಟ್ ಅಲ್ದಿದ್ರು ಅಟ್ಲೀಸ್ಟ್ 90%. ಈಗ ಫೋರ್ತ್ ಒನ್, A is x such that A equals x such that x is a natural number less than 1 ಅಂತ ಹೇಳಿದ್ದಾರೆ.
ಸೊ 2, 3, 4, 5, 6 ಲೆಸ್ ದನ್ ಆರ್ ಈಕ್ವಲ್ ಟು 6 ಅಂತ ಇರುತ್ತೆ. ಲೆಸ್ ದನ್ ಆರ್ ಈಕ್ವಲ್ ಟು ಇರೋದ್ರಿಂದ ವಿ ವಿಲ್ ಟೇಕ್ 6. ಅದೇ ರೀತಿ ಬಿ ಅಲ್ಲಿ ಏನಿದೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, 6 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 10 ಇದೆ. ಸೊ ನಾವು ಬಿಟ್ವೀನ್ 6 and 10 ಅನ್ನ ಕನ್ಸಿಡರ್ ಮಾಡಬೇಕು. 7, 8, 9 ನೋಡಿ ಇಲ್ಲಿ ಯಾವುದೇ ಐ ವಿಲ್ ಜಸ್ಟ್ ಅಪ್ಲೈ ದ ಸೆಟ್ ಇನ್ ದ ಪರ್ಟಿಕ್ಯುಲರ್ ಪ್ಲೇಸ್. ನೀವು ಇದನ್ನ ಎಲ್ಲದರಲ್ಲೂ ಮಾಡ್ಕೊಂತ ಹೋದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೂಡ ನಿಮ್ಗೆ ಬರೆದು ತೋರಿಸ್ತಾ ಇದ್ದೀನಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ಏನ್ ಬರುತ್ತೆ ಇಲ್ಲಿ, ಎ ಇಂಟರ್ಸೆಕ್ಷನ್ ಬಿ, ಇಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಸೇಮ್ ಇಲ್ಲ. ಸೊ ದಿಸ್ ಇಸ್ ಅ ನಲ್ ಸೆಟ್. ಸೊ ಅದೇ ರೀತಿ 5th one, ಎ ಈಕ್ವಲ್ಸ್ 1, 2, 3, ಬಿ ಈಕ್ವಲ್ಸ್ 5 ಕೊಟ್ಟಿದ್ದಾರೆ. ಸೊ ವಾಟ್ ವುಡ್ ಹ್ಯಾಪನ್ ಹಿಯರ್, ಯಾವುದೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ಗಳು ಸೇಮ್ ಎಕ್ಸಿಸ್ಟ್ ಆಗಿಲ್ಲ. ಸೊ ಇದು ಕೂಡ ನಲ್ ಸೆಟ್ಟೇ ಆಗಿರುತ್ತೆ. ಓಕೆ, ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೋತೀನಿ, ಈಸಿ ಆಗಿದೆ ಇದು. ನೆಕ್ಸ್ಟ್ 6th one, ಎ ಬಿ ಸಿ ಡಿ ಕೊಟ್ಟಿದ್ದಾರೆ, ಸೆಟ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮತ್ತೆ ಅದರಿಂದ ಏನೇನೆಲ್ಲ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಐ ಹೋಪ್ ಈ 6 ಕ್ವೆಶನ್ ಮುಗಿಯೋಷ್ಟೊತ್ತಿಗೆ ಒಂದು 10 minutes ಆಗ್ಬೋದು, ಮೋರ್ ದೆನ್ 10 minutes. ಸೊ ಅಲ್ಲಿಗೆ 6th ಪ್ರಾಬ್ಲಮ್ ಒಂದು ಕಂಪ್ಲೀಟ್ ಮಾಡಿ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ದೇರ್. ಬಿಫೋರ್ ದಟ್ ಐ ವಿಲ್ ಕಂಟಿನ್ಯೂ ದ ಸಾಲ್ವಿಂಗ್ ಪ್ರಾಬ್ಲಮ್. ಸಿಕ್ಸ್ತ್ ಒನ್, ಫಸ್ಟ್ ನಾನು ಎ ಸೆಟ್, ಬಿ ಸೆಟ್, ಸಿ ಸೆಟ್, ಡಿ ಸೆಟ್ ಅಷ್ಟನ್ನು ಬರ್ಕೊಂಡ್ಬಿಡ್ತೀನಿ. 3, 5, 9, 11, ಬಿ ಈಕ್ವಲ್ಸ್ 7, 9, 11, 13, ಸಿ ಈಕ್ವಲ್ಸ್ 11, 13, 15, ಅದೇ ರೀತಿ ಡಿ ಈಕ್ವಲ್ಸ್ 15 and 17. ಓಕೆ, ಫಸ್ಟ್ ಒಂದು ಏನು ಕೊಟ್ಟಿದ್ದಾರೆ, ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ. ಎ ಇಂಟರ್ಸೆಕ್ಷನ್ ಬಿ ನಿಮಗೆ ಇಷ್ಟು ಮಾಡೋಷ್ಟೊತ್ತಿಗೆ ಅಪ್ಲೈ ಮಾಡೋದು ಪ್ರಾಕ್ಟೀಸ್ ಆಗಿರುತ್ತೆ ಅಂತ ಅನ್ಕೊಂಡು ನಾನಿಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ದಾರೆ, ಯಾವುದೆಲ್ಲ ಸೇಮ್ ಇದೆ ಅದನ್ನು ಮಾತ್ರ ಬರಿಬೇಕು. 9 ಮತ್ತೆ 11 ನೋಡಿ ಸೇಮ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಸಾರಿ 7 ಇತ್ತು. ಓಕೆ, ಇಲ್ಲಿ 7 ಕೂಡ ಇದೆ. 7, 9, 11 ಈ ಮೂರು ಕಾಮನ್ ಆಗಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದೆ ಎರಡು ಸೆಟ್ ಅಲ್ಲಿ. ಇದನ್ನ ಲಿಸ್ಟ್ ಔಟ್ ಮಾಡ್ಕೊಂತೀರಾ. ಅದೇ ರೀತಿ ಸೆಕೆಂಡ್ ಒನ್ ಏನಿದೆ, ಬಿ ಇಂಟರ್ಸೆಕ್ಷನ್ ಸಿ ಇದೆ. ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ಏನೇನು ಕಾಮನ್ ಇದೆ, 11 ಮತ್ತೆ 13 ಮಾತ್ರ ಕಾಮನ್ ಇದೆ. 11 ಮತ್ತೆ 13 ಮಾತ್ರ ಕಾಮನ್ ಇದೆ. ನೆಕ್ಸ್ಟ್ ಥರ್ಡ್ ಒನ್, ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ನಾನು ಫಸ್ಟ್ ಎ ಇಂಟರ್ಸೆಕ್ಷನ್ ಸಿ ಏನು ಬರುತ್ತೆ ಅನ್ನೋದನ್ನು ಫಸ್ಟ್ ಬರೆದ್ಬಿಡ್ತೀನಿ. ಎ ಇಂಟರ್ಸೆಕ್ಷನ್ ಸಿ ಯಾವುದು 11 ಮಾತ್ರ ಕಾಮನ್ ಆಗಿದೆ, ಗೊತ್ತಾಗ್ತಾ ಇದೆಯಾ? 11 ಮಾತ್ರ ಕಾಮನ್ ಆಗಿದೆ, ಇನ್ಯಾವುದೇ ಕಾಮನ್ ಆಗಿಲ್ಲ. ಅದೇ ರೀತಿ ಡಿ ಸೆಟ್ ಏನಿದೆ 15, 17 ಇದೆ. ಇಲ್ಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಕಾಮನ್ ಇಲ್ಲ. ಸೊ ದಿಸ್ ಇಸ್ ನಲ್ ಸೆಟ್. ಓಕೆ, ಎಲಿಮೆಂಟ್ಸ್ಗಳು ಕಾಮನ್ ಆಗಿ ಬರ್ತಾ ಇಲ್ಲ ಅಂದ್ರೆ ನಲ್ ಸೆಟ್. ನೆಕ್ಸ್ಟ್ ಫೋರ್ತ್ ಒನ್,
ಎ ಇಂಟರ್ಸೆಕ್ಷನ್ ಸಿ, ಇಲ್ಲಿ ಮೇಲ್ಗಡೆನೆ ಮಾಡ್ಬಿಟ್ಟಿದೀವಿ 11. ಓಕೆ, ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಡಿ, ಸೇಮ್ ಕಾಣಿಸ್ತಾ ಇದೆಯಾ? ಬಿ ಇಂಟರ್ಸೆಕ್ಷನ್ ಡಿ ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲ. ಸೊ ದಿಸ್ ಇಸ್ ದ ನಲ್ ಸೆಟ್. ಅದೇ ರೀತಿ 6th ಒನ್, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಫಸ್ಟ್ ನಾವೇನ್ ಮಾಡಬೇಕು, ಅಪ್ಲೈ ಮಾಡ್ಕೊಂತೀನಿ. ಇಲ್ಲಿ 3, 5, 7, 9, 11 ಇಷ್ಟೇ ಎಲಿಮೆಂಟ್ಸ್ಗಳಿದೆ. ನಾನು ಬಿ ಯೂನಿಯನ್ ಸಿ ಮಾಡ್ಕೊಂಡ್ಬಿಡ್ತೀನಿ. ಬಿ ಯೂನಿಯನ್ ಸಿ ಅಂತ ಹೇಳಿದ್ರೆ ಯಾವ್ಯಾವೆಲ್ಲ ಎಲಿಮೆಂಟ್ಸ್ ಇದೆ. ಆಫ್ಟರ್ ಒಬ್ಟೈನಿಂಗ್ ದಿಸ್ ರಿಸಲ್ಟ್ ಐ ವಿಲ್ ಡೂ ದ ಇಂಟರ್ಸೆಕ್ಷನ್ ವಿತ್ ಎ ಸೆಟ್. ಓಕೆ, ಸೊ ಯೂನಿಯನ್ ಏನ್ ಬರುತ್ತೆ ಇಲ್ಲಿ? 7, 11, 7, 9, 11, 13 and 15. 7, 9, 11, 13 and 15 ಇದಿಷ್ಟು ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತು? ಈಗ ಯಾವ್ದೆಲ್ಲ ಸೆಟ್ ಕಾಮನ್ ಆಗಿದೆ? ಯಾವ್ದೆಲ್ಲ ಎಲಿಮೆಂಟ್ಸ್ ಸೆಟ್ ಅಲ್ಲಿ ಇರೋದು ಕಾಮನ್ ಆಗಿದೆ? 7, 9, 11. ಸೊ ಈ ರೀತಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ 7th ಒನ್, ಎ ಇಂಟರ್ಸೆಕ್ಷನ್ ಡಿ ಮಾಡಿ ಅಂತ ಹೇಳಿದ್ದಾರೆ. ಎ ಇಂಟರ್ಸೆಕ್ಷನ್ ಡಿ ಇಲ್ಲೇ ಕಂಪೇರ್ ಮಾಡ್ಬಿಡಿ, ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲ. ಸೊ ನಲ್ ಸೆಟ್. ಅದೇ ರೀತಿ 8th ಒನ್, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ ಕೇಳಿದ್ದಾರೆ. ಫಸ್ಟ್ ಬಿ ಯೂನಿಯನ್ ಡಿ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಬಿ ಯೂನಿಯನ್ ಡಿ ಏನ್ ಬರುತ್ತೆ? 7, 9, 11, 13, 15, 17 ಇಷ್ಟು ಬರುತ್ತೆ. ಸೊ ಈಗ ಕಂಪೇರ್ ಮಾಡಿ ಯಾವುದು ಇದರಲ್ಲಿ ಕಾಮನ್ ಆಗಿ ಬರುತ್ತೆ? ಸೇಮ್ 7, 9, 11 ಕಾಮನ್ ಆಗಿ ಬರುತ್ತೆ ಇಂಟರ್ಸೆಕ್ಷನ್ ವಿತ್ ಎ ಮಾಡಿದ್ರೆ. ಓಕೆನಾ? ಇಲ್ಲಿ ಮಾಡಿ ತೋರಿಸಿದಿನಲ್ಲ ಅದನ್ನ ಹಾಗಾಗಿ ಡೈರೆಕ್ಟ್ ಆಗಿ ಬರಿತಾ ಇದೀನಿ. 7, 9, 11 ಬರುತ್ತೆ. ಸೊ ಇನ್ನು ಎರಡಿದೆ, 10th ಮತ್ತೆ 9th ಮತ್ತೆ 10th ಅಂತೂ ಬಾಕಿ ಇದೆ. Ninth one, sorry, A intersection B intersection B union C. First A intersection B ಏನ್ ಬರುತ್ತೆ ಬರ್ಕೋಬೇಡ. ಏನ್ ಬರುತ್ತೆ? 7, 9, 11 ಬರುತ್ತೆ. A intersection B. Again intersection with B union C ಮಾಡಿದಾಗ ಏನ್ ಬರುತ್ತೆ? ಬಿ ಯೂನಿಯನ್ ಸಿ ಅಂತ ಹೇಳಿದ್ರೆ 15 ಒಂದು ಆ್ಯಡ್ ಆಗುತ್ತೆ. 7, 9, 11, 13, 15 ಇಷ್ಟು ಬರುತ್ತೆ. ಸೊ ಇಲ್ಲಿ ಯಾವ್ದು ಕಾಮನ್ ಆಗಿದೆ? ಇದಿಷ್ಟು ಕಂಪ್ಲೀಟ್ ಸೆಟ್ ಕಾಮನ್ ಆಗಿದೆ ಅಷ್ಟೇ. 7, 9, 11 ಕಾಮನ್ ಆಗಿದೆ. ಅದೇ ರೀತಿ 10th ಒನ್, ಇಲ್ಲಿ ಬ್ರಾಕೆಟ್ ಏನಕ್ಕೆ ಹಾಕಿರ್ತಾನೆ ಅನ್ನೋದು ನಾನು ಸ್ಪೆಸಿಫೈ ಮಾಡಿಬಿಡ್ತೀನಿ. ಬ್ರಾಕೆಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಫಸ್ಟ್ ನೀವು ಅದನ್ನ ಸಾಲ್ವ್ ಮಾಡ್ಕೊಂಬಿಡಿ ಅಂತ ಅರ್ಥ. ಆಮೇಲೆ ಇಂಟರ್ಸೆಕ್ಟಿಂಗ್ ವಿತ್ ಒಬ್ಟೈನ್ಡ್ ರಿಸಲ್ಟ್ ಅಂತ ಅರ್ಥ. ಸೊ ನಿಮಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗತ್ತೆ. ಎ ಇಂಟರ್ಸೆಕ್ಷನ್ ಡಿ, ಬಿ ಯೂನಿಯನ್ ಸಿ, ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಫಸ್ಟ್ ಇದನ್ನ ಮಾಡ್ಕೊಂಬೇಡ. ಇಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಕಾಮನ್ ಯೂನಿಯನ್ ಅಲ್ವಾ? ಓಕೆ, 3, 5, 7, 9, 11, 15 and 17 ಬರುತ್ತೆ. ಯೂನಿಯನ್ ವಿತ್
B union C. Sorry, intersection with B union C. B union C ಏನು ಬರುತ್ತೆ 7, 11, 13 and 15 ಬರುತ್ತೆ. ಸೊ ಇದರಲ್ಲಿ ಯಾವ್ದೆಲ್ಲ ಕಾಮನ್ ಆಗಿದೆ, ಇದಿಷ್ಟು ಕಾಮನ್ ಆಗಿದೆ. ಥರ್ಟೀನ್ ಇರಲ್ಲ, 7, 9, 11, 15 ಇದಿಷ್ಟು ಕಾಮನ್ ಆಗಿದೆ. ಓಕೆ, ಇದಿಷ್ಟು ಇದರ ಸೊಲ್ಯೂಷನ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಡೌಟ್ ಇದ್ದಲ್ಲಿ ಯು ಕ್ಯಾನ್ ಕಮೆಂಟ್ ಮೀ ಅಂಡ್ ಆಸ್ಕ್ ಫಾರ್ ದ ಡೌಟ್ಸ್. ಸೊ ತುಂಬ ಲೆಂತಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ವಿಡಿಯೋನ ಬಿಟ್ ಬೈ ಬಿಟ್ಟ ಹೇಳ್ತೀನಿ. ನಿಮಗೆ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು, ಯಾಕಂತಂದರೆ ಬೇರೆ ಚಾನಲ್ ನಾನು ರೆಫರ್ ಮಾಡಿದಾಗ, ಎಸ್ಪೆಷಲಿ ಕನ್ನಡ ಚಾನಲ್ಸ್, ಕನ್ನಡ ಇಂಗ್ಲೀಷ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಎಕ್ಸ್ಪ್ಲೈನ್ ಮಾಡೋ ಅಂಥವ್ರು ಇಡೀ ಒಂದು ಚಾಪ್ಟರ್ನ 3 ಅವರ್ಸಲ್ಲಿ ಅಥವಾ ಮೋರ್ ದ್ಯಾನ್ 3 ಅವರ್ಸಲ್ಲಿ 3.5 4 ಅವರ್ಸ್ವರೆಗೂ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮಗೆ ಅದು ಬೋರ್ ಆಗುತ್ತೆ, ಅಷ್ಟು ಲೆಂತಿ ನೋಡೋದು ಬೋರ್ ಆಗುತ್ತೆ. ಮೇ ಬಿ ನಾನು ಈ ಥರ ಬಿಟ್ ಬೈ ಬಿಟ್ ಹಾಕೋದು ನಿಮಗೆ ಬೋರ್ ಆಗ್ಬೋದು. ಓಕೆ, ಸೊ ಇರಲಿ, ನೀವು ಯಾವ್ದಾದ್ರು ಒಂದನ್ನು ನೀವು ಫಾಲೋ ಮಾಡಲೇಬೇಕು ಇಫ್ ಯು ಆರ್ ನಾಟ್ ಗೆಟಿಂಗ್ ದ ಲೆಕ್ಚರ್ ಫ್ರಮ್ ದ ಕಾಲೇಜ್ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋ ವೇ ನಿಮಗೆ ಇಷ್ಟ ಆಯಿತು, ಅಂಡರ್ಸ್ಟ್ಯಾಂಡಬಲ್ ಅಂತ ಅನ್ನಿಸ್ತು, ಇವರು ತುಂಬ ಬಿಡಿಸಿ ಹೇಳ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಒತ್ತಿ, ಸೊ ದಟ್ ದ ನೆಕ್ಸ್ಟ್ ಎಪಿಸೋಡು ರಿಲೀಸ್ ಆಗೋದು ನೀವು ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.